ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಅರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್, ದಯವಿಟ್ಟು ಯಾರೂ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ. ಒಳ್ಳೊಳ್ಳೆ ಹಸುಗಳು ತೋರಿಸ್ತಾ ಹೋಗ್ತೀನಿ. ಮತ್ತು ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಮೇಲೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವೀಡಿಯೋಸ್ ನೋಡ್ಬೋದು, ಎಲ್ಲ ವೀಡಿಯೋನು ನೋಡ್ಬೋದು ನೀವು. ಸೊ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಮಾಡಿ ಗೈಸ್. ಈಗ ಬರ್ತಾ ಇರೋದು ಪಂಜಾಬಿಂದ ಟಾಪ್ ಕ್ವಾಲಿಟಿ ಹಸುಗಳು ಬರ್ತಾ ಇದ್ದಾವೆ. ಈ ಸತಿ ಪಂಜಾಬ್ಗೆ ಹೋದಾಗ ಲೈವ್ ಮಾಡೋಕ್ಕಾಗಿಲ್ಲ, ಯಾಕೆ ಅಂದರೆ ಎಲ್ಲ ಹಸುಗಳು ಸೆಲೆಕ್ಷನ್ ಆಗಿತ್ತು. ಒಂದೇ ದಿವಸ ನಾನು ಹೋಗಿ ಪಂಜಾಬ್ಗೆ ಎಲ್ಲ ಹಸುಗಳನ್ನು ಲೈವ್ ಒಂದು ಸತಿ ಚೆಕ್ ಮಾಡಿ, ಪ್ರೆಗ್ನೆನ್ಸಿ ಚೆಕಪ್ ಮಾಡಿ, ವ್ಯಾಕ್ಸಿನೇಷನ್ ಆಗಲಿ ಪ್ರತಿಯೊಂದು ಚೆಕಪ್ ಮಾಡಿ ಮತ್ತು ರಿಟರ್ನ್ ಬಂದಿರೋದು. ಸೊ ಹಂಗಾಗಿ ಪಂಜಾಬಲ್ಲಿ ನಾನು ಲೈವ್ ಮಾಡೋಕ್ಕಾಗಲಿಲ್ಲ. ಸೊ ಈ ಬರ್ತಿರೋ ಹಸುಗಳೆಲ್ಲ ಟಾಪ್ ಕ್ವಾಲಿಟಿ ಇದಾವೆ ಗೈಸ್. ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್, ಟಾಪ್ ಕ್ವಾಲಿಟಿ ಹಸುಗಳು ಬರ್ತಾ ಇದ್ದಾವೆ. ನಾನು ಒಂದೊಂದೇ ಹಸುಗಳನ್ನ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಂಜಾಬ್ ಹಸುಗಳು ಯಾರಿಗೆ ಕ್ವಾಲಿಟಿ ಹಸುಗಳು ಬೇಕು ಅವರು ಅರ್ಷಿ ಡೈರಿ ಫಾರ್ಮಿಗೆ ಬರ್ಬೋದು ಗೈಸ್. ನಮ್ಮ ಹತ್ರ ಕ್ವಾಲಿಟಿ ಹಸುಗಳು ಮಾತ್ರ ಅವೈಲೇಬಲ್ ಇರುತ್ತೆ, ಲೋಕಲ್ ಹಸುಗಳು ಅವೈಲೇಬಲ್ ಇರೋಲ್ಲ. ಮತ್ತು 70,000, 80,000, 90,000, 1,00,000 ಆ ಥರ ಹಸುಗಳು ನನ್ನ ಹತ್ರ ಸಿಕ್ಕೋದಿಲ್ಲ. ಯಾಕೆಂದರೆ ನಾನು ಕೊಡೋ ಹಸುಗಳು ಆ ಬೆಲೆಗೆ ತಕ್ಕಂಗೆ ಇರ್ತವೆ. ಕಾಸಿಗೆ ತಕ್ಕಂಗೆ ಕಜಾಯ ಅನ್ನಂಗೆ ಹಸು ತಕ್ಕಂಗೆ ಬೆಲೆ ಇದ್ದೇ ಇರುತ್ತೆ. ಟಾಪ್ ಕ್ವಾಲಿಟಿ ಹಸುಗಳಿಗೆ ಒಳ್ಳೆ ಹಾಲು ಬರೋ ಹಸುಗಳಿಗೆ ಏನು ಬೆಲೆ ಇರುತ್ತೋ ಅದೇ ಬೆಲೆ ಇದ್ದೇ ಇರುತ್ತೆ ಗೈಸ್. ಇಂಥ ಹಸುಗಳಲ್ಲಿ 70,000, 80,000 ಯಾವುದು ಸಿಕ್ಕಲ್ಲ. ಅದು ಪಂಜಾಬಿಂದ ತಂದು ಕೊಡ್ತೀನಿ ಅಂದರೆ ಅದು ಪಕ್ಕ 100% ಫೇಕ್ ಇರುತ್ತೆ. ಪಂಜಾಬಿಂದ 70,000, 80,000ಕ್ಕೆ ಒಳ್ಳೆ ABS ಸ್ಟ್ರೈಕರ್, ABS ಒಳ್ಳೆ ಡೆನ್ಮಾರ್ಕು ಯಾರೂ ತಂದು ಕೊಡೋಕ್ಕಾಗೋದಿಲ್ಲ. ಸೊ ಬನ್ನಿ ಒಂದೊಂದೇ ಹಸುಗಳು ತಂದು ತೋರಿಸ್ತಾ ಹೋಗ್ತೀನಿ ಗೈಸ್. ಈ ಹಸು ಬಂದುಬಿಟ್ಟು ABS ಬ್ರೂಟ್ ಇದು. ಸೆಕೆಂಡ್ ಲ್ಯಾಕ್ಟೇಷನು, ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ ಗೈಸ್. ಟಾಪ್ ಕ್ವಾಲಿಟಿ ನೋಡಿ, ಫೇಸ್ ನೋಡಿ ಅದು ಯಾವ ಥರ ಇದೆ ಅಂತ. ಫೇಸ್ ಕ್ವಾಲಿಟಿ ಆಗಲಿ, ಟಾಪ್ ಲೈನ್ ಆಗಲಿ, ಎಷ್ಟು ಹೈಪರ್ ಆ್ಯಕ್ಟಿವ್ ಆಗಿದೆ ಹಸು, ಹೆಲ್ತಿ ಆಗಿದೆ. ಶೈನಿಂಗ್ ನೋಡಿ, ಬಾಡಿ ಶೈನಿಂಗ್ ಯಾವ ಥರ ಇದೆ ಅಂತ. ಹಸು ತುಂಬ ಚೆನ್ನಾಗಿದೆ ಗೈಸ್. 60 ತಲ್ಲಿದೆ. ಏಜ್ ನಿಮಗೆ ನೋಡಿದ್ರೆ ಗೊತ್ತಾಗ್ತಿರುತ್ತೆ. ಇದು ಏಜೇ ಇನ್ನೂ ಸಣ್ಣ ಏಜು, ಇನ್ನು 60 ತಲ್ಲಿದೆ. 4 ಇನ್ನೂ 6 ಈಗ ಬೀಳ್ತಾ ಇರೋದು ಗೈಸ್. ಇದು ಫೇಸ್ ಕ್ವಾಲಿಟಿ ನೋಡಿ, ಟಾಪ್ ಲೈನ್ ನೋಡಿ, ಲೆಗ್ ಸ್ಕೋರ್ ನೋಡಿ. ಅದು ಫೇಸ್ ನೀವು ಸೈಡ್ ಆ್ಯಂಗಲಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬ್ರೀಡಲ್ಲಿ ಯಾವ ಥರ ಇದೆ ಅಂತ, ಬ್ರೀಡ್ ಕ್ವಾಲಿಟಿ ಯಾವ ಥರ ಇದೆ ಅಂತ. ಇದು ABS ಬ್ರೂಟು. ಇದು ಸೇಲ್ ಆಗಿದೆ, ಚಾಮರಾಜನಗರಕ್ಕೆ ಸೇಲ್ ಆಗಿದೆ ಗೈಸ್. ಇದು ಮೈಸೂರು ಚಾಮರಾಜನಗರಕ್ಕೆ ಸೇಲ್ ಆಗಿ ಹೋಗ್ತಿದೆ. ಹರೀಶ್ ಅನ್ನೋರಿಗೆ ಸೇಲ್ ಆಗಿದೆ. ಇದು ಬುಕ್ ಆಗೋಗಿದೆ, ಬುಕ್ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಹಸುಗಳು ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹಸುಗಳು ಆಲ್ಮೋಸ್ಟ್ ಬೇಗ ಬುಕ್ ಆಗಿ ಹೋಗ್ತಾವೆ. ನನ್ನ ಹತ್ರ ಅಷ್ಟು ರಿಕ್ವೈರ್ಮೆಂಟ್ ಇದೆ. ಒಳ್ಳೆ ಹಸುಗಳು ತೊಗೊಳಕ್ಕೆ ಕಾಯ್ತಾ ಇರ್ತಾರೆ ರೈತರು. ಒಳ್ಳೆ ವ್ಯಕ್ತಿ ಹತ್ರ, ಒಳ್ಳೆ ನಾಲೆಡ್ಜ್ ಇರೋರ ಹತ್ರ ಹಸುಗಳು ತೊಗೊಬೇಕು. ಒಳ್ಳೊಳ್ಳೆ ಕ್ವಾಲಿಟಿ ಹಸುಗಳು ಪಂಜಾಬಿಂದ ತರಿಸ್ತಾರೆ ಅಂದ್ಬಿಟ್ಟು ಪಟ್ಟಂತ ನನ್ನ ಹತ್ರ ಇಮಿಡಿಯೇಟ್ ಬುಕ್ ಆಗುತ್ತೆ. ಈ ಹಸು ಬುಕ್ ಆಗಿ ಹೋಗಿದೆ. ಇನ್ನು ತೋರಿಸ್ತಾ ಹೋಗ್ತೀನಿ, ಒಂದೊಂದೇ ಹಸುಗಳನ್ನ ತೋರಿಸ್ತಾ ಹೋಗ್ತೀನಿ. ಈ ಹಸು ಯಾವ ಥರ ಇದೆ ಅಂತ ನೀವೇ ನೋಡಿ ಗೈಸ್. ಕ್ವಾಲಿಟಿ ನಿಮ್ಮ ಕಣ್ಣು ಮುಂದೆನೇ ಇದೆ. ತುಂಬ ಚೆನ್ನಾಗಿದೆ. ಹೈ ಬ್ರೀಡಲ್ಲಿದೆ, ಟಾಪ್ ಕ್ವಾಲಿಟಿಲಿದೆ. ತೊಗೊಂಡವರು ಅದೃಷ್ಟವಂತರು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಹಸು. ಬರೀ 1.5 ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ. ಅದು ಕ್ವಾಲಿಟಿಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇರೋಲ್ಲ ಗೈಸ್. ನೋಡಿ ಗೈಸ್, ಈಗ ಈ ಹಸು ಬಂದುಬಿಟ್ಟು ಇದು ಫಸ್ಟ್ ಲ್ಯಾಕ್ಟೇಷನ್ನು. ಇದಕ್ಕೆ ಏಜ್ ಬಂದುಬಿಟ್ಟು ಗೈಸ್ ಜಸ್ಟ್ 22 ಮಂತ್ಸ್, 22 ತಿಂಗಳು. ಇದಕ್ಕೆ ಮಿಲ್ಕ್ ಟೀತಲ್ಲಿದೆ ಗೈಸ್. ಇನ್ನೂ ಹಾಲಲ್ಲಿದೆ. ಕರು ನೋಡಿ ಯಾವ ಥರ ಇದೆ. ಪಡ್ಡೆ 7 ತಿಂಗಳು ಪ್ರೆಗ್ನೆನ್ಸಿ, 7 ತಿಂಗಳು ಗಬ್ಬಾಗಿದೆ, 22 ತಿಂಗಳು ಏಜ್. ಇದಕ್ಕೆ ತುಂಬ ಟಾಪ್ ಕ್ವಾಲಿಟಿ ಇದೆ. ABS ಪೆನಿ ಮೇಕರ್ ಬರುತ್ತೆ. ಫಸ್ಟ್ ಲ್ಯಾಕ್ಟೇಷನ್ನು, ಮಿಲ್ಕ್ ಟೀತು ನಾನು ಹೇಳಿದ್ದೀನಿ. ಕರು ಹಾಕೋದಕ್ಕೆ 2 ಮಂತ್ಸ್ ಟೈಮ್ ಇದೆ. 2 ಮಂತ್ಸ್ ಒಳಗಡೆ ಕರು ಹಾಕುತ್ತೆ ಗೈಸ್. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬ್ರೀಡು ಯಾರ್ಯಾರು ಒಳ್ಳೊಳ್ಳೆ ಪಡ್ಡೆಗಳು ತೊಗೊಬೇಕು ಅಂತ ನೋಡ್ತೀರಾ ನೋಡಿ. 10 ಲ್ಯಾಕ್ಟೇಷನ್ ಹೋದ್ರೂ ನಿಮ್ಮ ಮನೇಲಿ ಒಳ್ಳೆ ಬ್ರೀಡಿಂಗಿಗಾಗುತ್ತೆ. ಮತ್ತು ಇದು ಕಾಂಪ್ಯಾಕ್ಟ್ ಅಡರ್ ಬರುತ್ತೆ ಗೈಸ್. ಫುಲ್ ಕಾಂಪ್ಯಾಕ್ಟ್ ಅಡ್ಡರ್ ಕೆಳಗಡೆ ಹೋಗಲ್ಲ. 10 ಲ್ಯಾಕ್ಟೇಷನ್ ಹೋದ್ರೂ ಕೆಳಗೆ ಜೋತು ಬೀಳಲ್ಲ. ಮತ್ತು ಒಳ್ಳೆ ಬ್ರೀಡಿಂಗ್ ಪರ್ಪಸ್ಗೆ ಮನೆಗೆ ಹಸು ತೊಗೊತಿರೋರು ತೊಗೊಬೋದು. ಯಾಕೆಂದರೆ ಲಾಂಗ್ ಟೈಮ್ ನಿಮ್ಮ ಮನೇಲಿ ಇರುತ್ತೆ. ಇನ್ನೂ ಜಸ್ಟ್ ಸಣ್ಣ ಏಜಿಂದು ಪಡ್ಡೆ ಇದು. ತೊಗೊಳ್ಳೋರು ಬೇಗ ತೊಗೊಳ್ಳಿ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 1,30,000, ಹೆಚ್ಚು ಕಮ್ಮಿ ಆಗುತ್ತೆ ಗೈಸ್. 135 ಆ್ಯಕ್ಚುಲಿ ಇರೋದು, 130 ಹೇಳ್ತಿದ್ದೀನಿ. ಅದರಲ್ಲೂ ಲೈಟಾಗಿ ನೆಗೋಷಿಯಬಲ್ ಆಗುತ್ತೆ. ಬೇಕಿದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಫೇಸ್ ಕ್ವಾಲಿಟಿ ಆಗಲಿ, ಟಾಪ್ ಲೈನ್ ಆಗಲಿ, ಲೆಗ್ ಸ್ಕೋರ್ ಆಗಲಿ ತುಂಬ ಚೆನ್ನಾಗಿದೆ. ಇನ್ನೂ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ಇನ್ನೂ ಒಳ್ಳೆ ಹೈಟ್ ಆಗುತ್ತೆ. ಅಡರ್ ನೋಡಿ, ಫುಲ್ ಕಾಂಪ್ಯಾಕ್ಟ್ ಅಡರ್ ಬರುತ್ತೆ. ಮಿಲ್ಕಿಂಗ್ ವೇನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಸಾಧು ಗುಣನೂ ಅಷ್ಟೇ ಗೈಸ್, ತುಂಬ ಚೆನ್ನಾಗಿದೆ. ಬನ್ನಿ ಇನ್ನೊಂದು ಹಸು ತೋರಿಸ್ತೀನಿ. ಈ ಹಸು ಬಂದುಬಿಟ್ಟು ಸೆಕೆಂಡ್ ಲ್ಯಾಕ್ಟೇಷನ್ನು. ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ. ಇದು ಬ್ರೀಡ್ ನೋಡಿ ಯಾವ ಥರ ಇದೆ ಅಂತ ಗೈಸ್. ಇದು ಲೆಗ್ ಸ್ಕೋರ್ ನೋಡ್ತಾ ಇದ್ದೀರಾ, ಹಿಂದೆಯಿಂದ ಲೆಗ್ ಸ್ಕೋರ್ ಆಗಲಿ, ಅಡರ್ ಸ್ಕೋರ್ ಆಗಲಿ, ಸೈಡ್ ಫ್ರೇಮ್ ಆಗಲಿ, ಫೇಸ್ ನೋಡಿ ಯಾವ ಥರ ಇದೆ ಅಂತ. ವರ್ಲ್ಡ್ ಬೇಡಲ್ಲಿ ಬರುತ್ತೆ ಗೈಸ್ ಹಸು. ಇದು ವರ್ಲ್ಡ್ ಬೇಡಲ್ಲಿ ಬರುತ್ತೆ. ವರ್ಲ್ಡ್ ಬೇಡಲ್ಲಿ ಆಲ್ಮಂಡ್ PP ಅಂತ ಬರುತ್ತೆ ಗೈಸ್. ವರ್ಲ್ಡ್ ಬೇಡಲ್ಲಿ ಆಲ್ಮಂಡ್ ಅಂತ ಬರುತ್ತೆ. 6'7" ಆಗಿದೆ. ಇದಕ್ಕೆ ABS ಆಗಿದೆ ಗೈಸ್. ABS 6'7" ಆಗಿದೆ. ಟಾಪ್ ಕ್ವಾಲಿಟಿ ಇದೆ. ಟಾಪ್ ಲೈನ್ ಆಗಲಿ, ಫೇಸ್ ಕ್ವಾಲಿಟಿ ಆಗಲಿ, ಲೆಗ್ ಸ್ಕೋರ್ ಆಗಲಿ, ಅಡರ್ ಸ್ಕೋರ್ ಆಗಲಿ, ಬಾಡಿ ಶೈನಿಂಗ್ ಆಗಲಿ ನೀವೇ ನೋಡ್ತಾ ಇದ್ದೀರಾ. ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಗೈಸ್ ಬ್ರೀಡಲ್ಲಿ. ನನ್ನ ಹಸು ಅಂತ ನಾನು ಕೊಚ್ಕೊಳ್ಳೋಕೆ ಹೇಳ್ತಿಲ್ಲ, ನೀವೇ ನೋಡ್ತಾ ಇದ್ದೀರಾ ಬ್ರೀಡಲ್ಲಿ ಯಾವ ಥರ ಇದೆ, ಕ್ವಾಲಿಟಿ ಯಾವ ಥರ ಇದೆ. ಕ್ವಾಲಿಟಿ ಮೇಲೇ ಅರ್ಷಿ ಡೈರಿ ಫಾರ್ಮ್ ಕೆಲಸ ಮಾಡೋದು. ರೈತರ ಮನೆಗೆ ಹೋದ್ಮೇಲೂ ನಾವು ಯಾವ ರೈತರಿಗೆ ಕೊಟ್ಟಿರ್ತೀವಿ ಅವ್ರ ರೈತರ ಮನೆಯಲ್ಲೂ ಒಳ್ಳೆ ಹಾಲು ಕರಿಬೇಕು, ಒಳ್ಳೆ ಬ್ರೀಡಿಂಗ್ ಮಾಡಬೇಕು, ಒಳ್ಳೆ ಬ್ರೀಡ್ ಕರುಗಳನ್ನ ಎತ್ತಬೇಕು. ಅವ್ರ ಮನೆಯಲ್ಲೂ ತುಂಬ ಚೆನ್ನಾಗಿ ಒಕ್ಕೊಬೇಕು, ಒಳ್ಳೇದಾಗಬೇಕು. ಈ ಹಸುವಿಂದ ಅವ್ರ ಮನೆಗೆ ಹೋಗಿ ಒಳ್ಳೇದಾಗಬೇಕು, ಲಕ್ಷ್ಮಿ ಹೋದಂಗೆ ಹೋಗಿ ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ. ನೋಡಿ ಹೈಟ್ ನೋಡಿ ಯಾವ ಥರ ಇದೆ. ಹೈಟ್ ಆಗಲಿ, ಬಾಡಿ ಪರ್ಸ್ನಾಲಿಟಿ ಆಗಲಿ ತುಂಬ ಚೆನ್ನಾಗಿದೆ ಗೈಸ್.
ಹೈಟು ವೆಯ್ಟು ತೂಕ ಸೈಜಲ್ಲಿ ತುಂಬ ಚೆನ್ನಾಗಿದೆ. ಲೈವಾಗಿ ಬನ್ನಿ, ಹಸು ನೋಡಿ ಇಷ್ಟ ಆಯಿತು ಅಂದರೆ ತೊಗೊಂಡೋಗ್ಬೋದು. ಬುಕ್ಕಿಂಗ್ ಮಾಡ್ಕೊಳ್ಳೋರು ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದ್ರ ಪ್ರೈಸ್ ಬಂದುಬಿಟ್ಟು 1,40,000. 1,40,000 ಹೆಚ್ಚು ಕಮ್ಮಿ ಆಗುತ್ತೆ. ಬೇಕಿದ್ದವ್ರು ಬೇಗ ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಕಾಯ್ತಿದ್ದಾರೆ, ಮಧುರವರೊಬ್ಬರು ಕಾಯ್ತಿದ್ದಾರೆ ಲೈವಾಗಿ ಬಂದು ಹಸು ನೋಡ್ಕೊಂಡು ತೊಗೊಂಡೋಲ್ಲ ಅಂತ. ಯಾರಿಗೆ ಉಳಿಯುತ್ತೆ ಅವ್ರಿಗೆ ಹೋಗುತ್ತೆ ಹಸು ಇದು. ಬೇಕಿದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿಕೊಂಡ್ರೆ ನಿಮಗೇನೆ ಬುಕ್ ಆಗುತ್ತೆ. ಲೈವಾಗಿ ಬಂದು ನೋಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ತೊಗೊಂಡೋಗ್ಬೋದು. ಇಷ್ಟ ಆಗಿಲ್ಲ ಅಂದರೆ ಬೇರೆ ಹಸುಗಳನ್ನ ತೊಗೊಂಡೋಗ್ಬೋದು. ಯಾರಿಗೆ ಇಷ್ಟ ಆಗಿದೆ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಈ ಹಸು ಬಂದುಬಿಟ್ಟು ABS ಹ್ಯಾಮರು, ಟಾಪ್ ಕ್ವಾಲಿಟಿ 2 ಟೀತ್ ಪಡ್ಡೆ. ತುಂಬ ಜನ ಕೇಳ್ತಿದ್ರಿ ಪಡ್ಡೆ ಬೇಕು ಅಂತ. ಒಳ್ಳೆ ಟಾಪ್ ಕ್ಲಾಸ್ ಪಡ್ಡೆ ಇದು. ಹೈಟ್ ನೋಡಿ, ಬಾಡಿ ವೆಯ್ಟ್ ನೋಡಿ ಯಾವ ಥರ ಇದೆ ಅಂತ. ಲೆಂತ್ ಆಗಲಿ, ಹಸು ಲೆಂತ್ ವೆಯ್ಟ್ ತೂಕ ಸೈಜ್ ತುಂಬ ಚೆನ್ನಾಗಿದೆ. ಅಡರ್ ನೋಡಿ, ಫುಲ್ ಕಾಂಪ್ಯಾಕ್ಟ್ ಅಡರ್ ಬರುತ್ತೆ ಗೈಸ್. ಫುಲ್ ಅಂದರೆ ಫುಲ್ ಕಾಂಪ್ಯಾಕ್ಟ್ ಅಡರು. ಟಿಟ್ಸ್ ನೋಡಿ, ಶಾರ್ಟ್ ಟಿಟ್ಸ್ ಬರುತ್ತೆ. ಫೇಸ್ ಕ್ವಾಲಿಟಿ ಟಾಪ್ ಲೈನು ತುಂಬ ಚೆನ್ನಾಗಿದೆ. ಜಸ್ಟ್ 2 ಟೀತಲ್ಲಿದೆ ಗೈಸ್. ಎರಡಲ್ಲೂ ಫುಲ್ ಹೈಪರ್ ಆ್ಯಕ್ಟಿವ್ ಆಗಿದೆ. ಅದೇ ರೀತಿ ಕೆಸರು ಕೈ ಹಾಕಿದ್ರೆ ಅದೇ ರೀತಿ ಸಾಧುಗುಣನೂ ತುಂಬ ಚೆನ್ನಾಗಿದೆ. ಬ್ರೀಡ್ ಹಸುಗಳು ಯಾವುದೇ ಕಾರಣಕ್ಕೂ ಒದಿಯಲ್ಲ ಗೈಸ್. ಬ್ರೀಡ್ ಹಸುಗಳು ಯಾವ ಹಸುಗಳೂ ಒದಿಯಲ್ಲ ನೋಡಿ. ಕ್ರಾಸ್ ಬ್ರೀಡ್ ಹಸುಗಳು ಸ್ವಲ್ಪ ಒದಿತಾವೆ ಅಷ್ಟೇ. ಈ ಥರ ಬ್ರೀಡ್ ಹಸುಗಳು ಯಾವ ಹಸುನೂ ಒದಿಯಲ್ಲ. ಜಸ್ಟ್ 2 ಟೀತು, ಇನ್ನೂ ಒಳ್ಳೆ ಹೈಟ್ ಆಗುತ್ತೆ ಪಡ್ಡೆ. ABS ಹ್ಯಾಮರು ವರ್ಲ್ಡ್ ವೈಡಲ್ಲಿ 7 ಆಗಿದೆ. ವರ್ಲ್ಡ್ ವೈಡ್ ಮ್ಯಾಗ್ನಮ್ ಸೆಕ್ಸಿಡ್ 7 ಆಗಿದೆ ಗೈಸ್. ಇದಕ್ಕೆ ವರ್ಲ್ಡ್ ವೈಡ್ ಮ್ಯಾಗ್ನಮಲ್ಲಿ ಸೆಕ್ಸಿಡ್ 7 ಆಗಿದೆ. ತುಂಬ ಅಂದರೆ ತುಂಬ ಟಾಪ್ ಕ್ಲಾಸಲ್ಲಿದೆ ಹಸು. ಬೇಕಿದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಇದ್ರ ಪ್ರೈಸು 1,30,000 ಹೆಚ್ಚು ಕಮ್ಮಿ ಆಗುತ್ತೆ ಗೈಸ್. ಪ್ರೈಸಲ್ಲಿ ನೆಗೋಷಿಯೇಷನ್ಸ್ ಇರುತ್ತೆ. ಕಾಲ್ ಮಾಡಿಕೊಂಡು ನಿಮ್ಗೆ ಯಾವ ರೇಟ್ ಬೇಕು ಮಾತಾಡಿ ಡಿಸ್ಕಷನ್ ಮಾಡಿ ಹಸುನ ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗಿ. ಯಾಕೆಂದರೆ ಒಳ್ಳೊಳ್ಳೆ ಪ್ರೈಸಿಗೆ ಹಸುಗಳು ತಲುಪಿಸ್ತಾ ಇದ್ದೀನಿ ರೈತರಿಗೆ. ನಿಮ್ಗೆ ಇನ್ನೂ ಕಮ್ಮಿ ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ತೊಗೊಳ್ಳಿ. ತುಂಬ ನೆಗೋಷಿಯಬಲ್ ಇರೋಲ್ಲ. ಒಳ್ಳೆ ರೇಟಿಗೆ ಒಳ್ಳೆ ಹಸುಗಳನ್ನ ತಂದುಕೊಡ್ತೀನಿ ಗೈಸ್. ಈ ಪರ್ಸ್ನಾಲಿಟಿ, ಈ ಬ್ರೀಡು ನೀವೇ ನೋಡ್ತಾ ಇದ್ದೀರಾ. ಯಾವ ಬೆಲೆಗೆ ಬೇಕು ಅಂತ ಕಾಲ್ ಮಾಡಿಕೊಂಡು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಇಷ್ಟ ಆದವ್ರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಇನ್ನೊಂದು ಹಸು ತೋರಿಸ್ತೀನಿ ಗೈಸ್. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೈಟ್ ಬ್ಯೂಟಿ ಅಂತಲೇ ಹೇಳ್ಬೋದು. ಫಸ್ಟ್ ಲ್ಯಾಕ್ಟೇಷನ್ ಪಡ್ಡೆ. ಫಸ್ಟ್ ಲ್ಯಾಕ್ಟೇಷನ್ನು 4 ಅಲ್ಲಲ್ಲಿದೆ. 2 ಅಲ್ಲಿಂದ ಈಗ 4 ಅಲ್ಲಿಗೆ ಬೀಳ್ತಾ ಇರೋದು. 4 ಟೀತ್ ಪಡ್ಡೆ, ಟಾಪ್ ಕ್ಲಾಸ್ ಆಗಿದೆ. ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ ಅಷ್ಟೇ. 1 ರಿಂದ 1.5 ತಿಂಗಳು. ಶೈನಿಂಗ್ ನೋಡಿ, ಬಾಡಿ ನೋಡಿ ಗೈಸ್. ಬಾಡಿ ಕ್ವಾಲಿಟಿ ಯಾವ ಥರ ಇದೆ ಅಂತ. ಕಲರ್ ನೋಡಿ, ABS ಬ್ರೂಟ್ ಬರುತ್ತೆ ಇದು. ತುಂಬ ಅಂದರೆ ತುಂಬ ಫೈನ್ ಆಗಿದೆ ಹಸು. ಫೇಸ್ ಕ್ವಾಲಿಟಿ ಆಗಲಿ, ಟಾಪ್ ಲೈನ್ ಆಗಲಿ, ಅಡರ್ ಸ್ಕೋರು, ಲೆಗ್ ಸ್ಕೋರು ಫುಲ್ ಕಾಂಪ್ಯಾಕ್ಟ್ ಅಡರ್. ಫುಲ್ ಅಂದರೆ ಫುಲ್ ಕಾಂಪ್ಯಾಕ್ಟ್ ಅಡರ್ ಬರುತ್ತೆ. ತುಂಬ ಸಾಧುಗುಣ ಚೆನ್ನಾಗಿದೆ. ಟಾಪ್ ಲೈನ್ ನೋಡಿ ಯಾವ ಥರ ಇದೆ ಅಂತ. ಹೈಪರ್ ಆ್ಯಕ್ಟಿವ್ ಗೈಸ್, ಫುಲ್ ಹೈಪರ್ ಆ್ಯಕ್ಟಿವು. ಈ ಹಸು ಬಂದುಬಿಟ್ಟು ಮೈಸೂರಿಗೆ ಬುಕ್ ಆಗಿದೆ. ಮೈಸೂರು ಮೋಹನ್ ಅನ್ನೋರಿಗೆ ಬುಕ್ ಆಗಿದೆ. ಮೋಹನ್ ಸರಿಗೆ ಬುಕ್ ಆಗಿದೆ. ಮೈಸೂರಿಗೆ ಬುಕ್ ಆಗಿ ಹೋಗ್ತಾಯಿದೆ ಇದು ಪಡ್ಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಸ್ಟ್ ಲ್ಯಾಕ್ಟೇಷನ್ ಪಡ್ಡೆ. ಶೈನಿಂಗ್ ನೋಡಿ ಯಾವ ಥರ ಇದೆ, ಬಾಡಿ ಶೈನಿಂಗು. ಇನ್ನೂ ಕೆಚ್ಚಲು ತುಂಬ ಲೂಸ್ ಇದೆ ಗೈಸ್. ಇನ್ನೂ ಒಳ್ಳೆ ಬಾಟಮ್ ಮಾಡುತ್ತೆ, ಒಳ್ಳೆ ಅಡರ್ ಮಾಡುತ್ತೆ ಗೈಸ್. ಯಾರ್ಯಾರು ಹಸುಗಳು ತೊಗೊಂಡೋಗ್ತಿದ್ದೀರಾ ಒಳ್ಳೆ ಕ್ವಾಲಿಟಿ ಫೀಡ್ ಹಾಕಿ. ಕಾರ್ಗಿಲಲ್ಲಿ ಟ್ರಾನ್ಸಿಷನ್ ಮಿಕ್ಸ್ ಫೀಡ್ ಅಂತ ಬರುತ್ತೆ. ಕಾರ್ಗಿಲ್ ಟ್ರಾನ್ಸಿಷನ್ ಮಿಕ್ಸ್ ಫೀಡ್ ಹಾಕಿ, ಜೊತೆಗೆ ಸಪ್ಲಿಮೆಂಟ್ಸು ವಿಟಮಿನ್ H ಅಂತ ಬರುತ್ತೆ. ವಿಟಮಿನ್ Hನ ಡೈಲಿ 10 ml ಕೊಡ್ತಾ ಹೋಗಿ. ಹಸು ಅಡರ್ ತುಂಬ ಚೆನ್ನಾಗಿ ಬೀಳುತ್ತೆ. ಮತ್ತು ಕ್ವಾಲಿಟಿ ಮತ್ತು ಸ್ಕಿನ್ ಕೋಟು ಚೆನ್ನಾಗಿರುತ್ತೆ. ಶೈನಿಂಗ್ ಇರುತ್ತೆ ಹಸುಗಳು. ಕೂದಲು ಬಿಟ್ಕೊಳ್ಳೋದು ಆ ಥರ ಎಲ್ಲ ಆಗೋಲ್ಲ. ಹಸುನು ಹೆಲ್ದಿಯಾಗಿರ್ತವೆ. ಅಡರ್ ಮಾಡೋ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ವಿಟಮಿನ್ H. ಅದ್ರ ಜೊತೆ ಕರು ಹಾಕೋದಕ್ಕೆ ಇನ್ನೊಂದು 20 ದಿವಸ ಟೈಮ್ ಇದೆ ಅಂದಾಗ ಮೆಟಬಾಲೈಟ್ ಕೊಡಿ. ಹಸು ಯಾರು ತೊಗೊಳಕ್ಕೆ ಬರ್ತೀರಾ ಅವಾಗ ನಾನು ಪ್ರತಿಯೊಂದನ್ನು ನೀಟಾಗಿ ಗೈಡ್ ಮಾಡ್ತೀನಿ ಗೈಸ್. ಈ ಹಸು ಬುಕ್ಕಾಗಿ ಹೋಗ್ತಾ ಇದೆ ಮೋಹನ್ ಅವರಿಗೆ. ಈ ಹಸು ನೋಡಿ ಗೈಸ್, ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟಾಪ್ ಕ್ಲಾಸಲ್ಲಿದೆ. ಡೆನ್ಮಾರ್ಕಲ್ಲಿ ಬರುತ್ತೆ. ಡೆನ್ಮಾರ್ಕ್ 40120. ಇದು ಸ್ಕಿನ್ನು ಇರೋದೇ ಆ ಥರ ಗೈಸ್. ವೈಟ್ ಚುಕ್ಕಿ ವೈಟ್ ಪ್ಯಾಚಸ್ ತೊಗೊಂಡಿದೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಸ್ಟ್ ಟಾಪ್ ಕ್ವಾಲಿಟಿ ಇದೆ ಇದು. ಇದು ಸೆಕೆಂಡ್ ಲ್ಯಾಕ್ಟೇಷನ್ನು. ಫಸ್ಟ್ ಲ್ಯಾಕ್ಟೇಷನಲ್ಲಿ 27-28 ಲೀಟ್ರ್ ಹಾಲು ಕರೆದಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ನು. ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ. 2 ಮಂತ್ಸ್ ಟೈಮ್ ಇದೆ ಗೈಸ್ ಇದಕ್ಕೆ. ಕರು ಹಾಕೋದಕ್ಕೆ 2 ಮಂತ್ಸ್ ಟೈಮ್ ಇದೆ. ಟಾಪ್ ಕ್ಲಾಸಲ್ಲಿದೆ ಬ್ರೀಡಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇರಲ್ಲ. ಡೆನ್ಮಾರ್ಕ್ ಅಟ್ಲಾಸಲ್ಲಿ ಬರುತ್ತೆ. ಬುಲ್ ID 40120 ಅಂತ ಬರುತ್ತೆ. ತೊಟ್ಟುಗಳಾಗಲಿ ತುಂಬ ಚೆನ್ನಾಗಿದ್ದಾವೆ. ಸಾಧು ಗುಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಯಾರಿಗೆ ಒಳ್ಳೆ ಸಾಧು ಹಸು ಬೇಕು, ಒಳ್ಳೆ ಹಸು, ದೃಷ್ಟಿನೂ ಬೀಳೋದ, ಕಪ್ ಕಲರ್ ಇದೆ, ಕಪ್ ಕಲರಲ್ಲಿ ಇಷ್ಟಪಡ್ತಾರೆ. ಬಿಸಿಲು ತಡಿಬೇಕು ಅಂತ ಕಪ್ ಕಲರ್ ಬೇಕು ಸರ್ ನನಗೆ, ನಮ್ಮ ಕಡೆ ಬಿಸಿಲು ಅಂತೀರಾ ನೋಡಿ. ತುಂಬ ಚೆನ್ನಾಗಿದೆ. ಫ್ಯಾಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ಇದು 4 ಮೇಲೆ ಬರುತ್ತೆ ಫ್ಯಾಟ್. ಇದು ಡೆನ್ಮಾರ್ಕು 40120 ಟಾಪ್ ಕ್ವಾಲಿಟಿಲಿದೆ. ಬೇಕಿದ್ದು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. 30 ಲೀಟ್ರ್ ಹಾಲಿನ ಕೆಪಾಸಿಟಿ. ನಮ್ಮ ಕಡೆದು 20 ಲೀಟ್ರ್ ಎಬ್ಬರು ಕೊಡ್ತಿರೋದು. ಯಾಕೆ ಅಂದರೆ ಗೈಸ್ ನೀವು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ ಅದೇ ರೀತಿ ಹಾಲು ಚೆನ್ನಾಗಿ ಕೊಡುತ್ತೆ ಹಸುಗಳು. ಸ್ಟಾರ್ಟಿಂಗ್ ತೊಗೊಂಡು ಹೋಗ್ತಾರೆ, ಒಳ್ಳೆ ಕ್ರೇಜಲ್ಲಿ ತೊಗೊಂಡು ಹೋಗ್ತಾರೆ. ಆಮೇಲೆ ತೊಗೊಂಡು ಹೋದಾದ್ಮೇಲೆ ನೀಟಾಗಿ ಮೇಂಟೈನ್ ಮಾಡೋದಿಲ್ಲ. ಹಂಗಾಗಿ ನಮ್ಮ ಕಡೆಯಿಂದ ಕೊಡಬೇಕಾದ್ಲೇ ಮಿಲ್ಕ್ ಬಂದುಬಿಟ್ಟು ನಾವು ಕಮ್ಮಿನೇ ಹೇಳ್ಕೊಡ್ತೀವಿ. ಆಲ್ರೆಡಿ 27-28 ಲೀಟ್ರ್ ಆ ಥರ ಹಾಲು ಕರೆದಿರೋ ಹಸುನ ಬರೀ 20 ಲೀಟ್ರ್ ನಮ್ಮ ಕಡೆಯಿಂದ ಹೇಳ್ಕೊಡ್ತೀವಿ. ಹಾಲು ನಾವು ಹೇಳಿರೋದಕ್ಕಿಂತ ಜಾಸ್ತಿನೇ ಬರೋದು ಬಿಟ್ಟರೆ ಅದಕ್ಕಿಂತ ಕಮ್ಮಿ ಬರೋದಿಲ್ಲ. 30 ಲೀಟ್ರ್ ಕೆಪಾಸಿಟಿ. ನಮ್ಮ ಕಡೆಯಿಂದ 20 ಲೀಟ್ರ್ ಹೇಳ್ಬಿಟ್ಟು ಕೊಡ್ತಿರೋದು. ಬೇಕಿದ್ದು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. 1,35,000 ಗೈಸ್ ಇದು. 1,35,000 ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಈ ಹಸು ಬಂದುಬಿಟ್ಟು ತುಂಬ ಅಂದರೆ ತುಂಬ ಟಾಪ್ ಕ್ವಾಲಿಟಿಲಿದೆ. ಸೈಡ್ ಫ್ರೇಮ್ ನೋಡಿ ಯಾವ ಥರ ಕಾಣಿಸ್ತದೆ ಅಂತ. ಸೈಡ್ ಆ್ಯಂಗಲಿಂದ ಟಾಪ್ ಲೈನ್ ಆಗಲಿ, ಸೈಡಾಗಿ ಹೈಟ್ ನೋಡಿ, ಆ ಹುಡುಗನಕಿನ್ನೂ ಹೈಟಲ್ಲಿದೆ. ಈ ಹಸು
ಯಾರು ತೊಗೊತೀರ ಗೈಸ್ ಅವರು ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಅಂದರೆ ಇದಕ್ಕೆ ಸ್ವಲ್ಪ ಕರು ಹಾಕೋದು 3 ಮಂತ್ಸ್ ಟೈಮ್ ಇದೆ, 2.5 to 3 ಮಂತ್ಸ್ ಟೈಮ್ ಇದೆ ಕರು ಹಾಕೋದಕ್ಕೆ. ಸೆಕೆಂಡ್ ಲ್ಯಾಕ್ಟೇಷನ್ನು 60ತಲ್ಲಿದೆ, 40th 60th ಬಿದ್ದಿರೋದು. 6ರಲ್ಲೂ 2ನೇ ಸೋಲು ಕರು ಹಾಕೋದಕ್ಕೆ 3 ತಿಂಗಳು ಟೈಮ್ ಇದೆ, 2.5 ಇಂದ 3 ತಿಂಗಳು ಟೈಮ್ ಇದೆ. ಟಾಪ್ ಕ್ಲಾಸಲ್ಲಿದೆ. ABS ಪೈಪರ್ ಬರುತ್ತೆ ಗೈಸ್, ಇದು ABS ಪೈಪರು ಸೆಕೆಂಡ್ ಲ್ಯಾಕ್ಟೇಷನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೆ ಬ್ರೀಡರ್ಸು. ನಿಮಗೆ ಏನಕ್ಕೆ ಕಮ್ಮಿ ಸಿಗ್ತಾ ಇದೆ ಅಂದರೆ ಪ್ರೆಗ್ನೆನ್ಸಿ ಬಂದುಬಿಟ್ಟು ಇನ್ನೂ 2.5 ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ. ಕರು ಹಾಕೋದಕ್ಕೆ 2.5 ತಿಂಗಳಿಂದ 3 ತಿಂಗಳು ಟೈಮು. ಇಂಥ ಹಸು ತುಂಬ ಚೆನ್ನಾಗಿ ನಮ್ಮ ವೆದರ್ಗೆ ಹೊಂದ್ಕೊಂಡು ತುಂಬ ಚೆನ್ನಾಗಿ ಹಾಲು ಕರಿಯುತ್ತೆ. ಹೈಟ್ ನೋಡಿ ಯಾವ ಥರ ಇದೆ ಅಂತ, ಹೈಟು, ಲೆಂತು, ವೆಯ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸು ಜಸ್ಟ್ 1,25,000 ಫೈನಲ್ ಪ್ರೈಸು 1,25,000. ಬೇಕಿದ್ರೆ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಬ್ರೀಡು ನೀವೇ ನೋಡ್ತಾ ಇದ್ದೀರಾ, ABS ಪೈಪರು. ಇದಕ್ಕೆ ವರ್ಲ್ಡ್ ವೈಡ್ ಎಂಟ್ರೆನ್ಸಲ್ಲಿ 6-7 ಆಗಿದೆ. ಬೇಕಿದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಟಾಪ್ ಕ್ಲಾಸಲ್ಲಿದೆ ಹಸು ಮಾತ್ರ. ಹೈಟು ಸೈಜು ನೀವೇ ನೋಡ್ತಾ ಇದ್ದೀರಾ, ಯಾವುದೂ ಕಾಂಪ್ರಮೈಸ್ ಇಲ್ಲ ಬ್ರೀಡಲ್ಲಿ ಗೈಸ್. ಎಲ್ಲ ದೊಡ್ಡ ದೊಡ್ಡ ಹಸುಗಳನ್ನೇ ಬರ್ತಿರೋದು. ಪಡ್ಡೆಗಳು ಮಾತ್ರ ನಿಮಗೆ ಮಿಲ್ಕ್ ಟೀತು 2 ಟೀತಲ್ಲಿ ಪಡ್ಡೆಗಳು ಬರ್ತಿದ್ದಾವೆ. ಮಿಲ್ಕ್ ಟೀತು 2 ಟೀತು ಅವೈಲೇಬಲ್ ಇರೋ ಪಡ್ಡೆಗಳು, ಅದನ್ನು ನಾನು ವೀಡಿಯೋ ತೋರಿಸಿದ್ದೀನಿ. ಯಾರಿಗೆ ಬೇಕೋ ಈ ಹಸು ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಹೆಸರು ಮಾಡುತ್ತೆ, ಒಳ್ಳೆ ಹಾಲು ಕರಿಯುತ್ತೆ. ಇದು ಬಂದುಬಿಟ್ಟು ಫಸ್ಟ್ ಲ್ಯಾಕ್ಟೇಷನಲ್ಲಿ 28 ಲೀಟ್ರ್ ಹಾಲು ಕರೆದಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನು 30+ ಕೆಪಾಸಿಟಿ ಇದೆ. ನಮ್ಮ ಕಡೆಯಿಂದ ನಾವು ಯಾವ ಹಸು ತೊಗೊಂಡ್ರು 20 ಲೀಟ್ರ್ ನಮ್ಮ ಕಡೆಯಿಂದ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಬರೀ 1,25,000. ಬೇಕಿದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಈ ಹಸು ಬಂದುಬಿಟ್ಟು ಸೆಕೆಂಡ್ ಲ್ಯಾಕ್ಟೇಷನ್ನು ಇದು ABS ಸ್ಟ್ರೈಕರಲ್ಲಿ ಬರುತ್ತೆ. 60ತಲ್ಲಿದೆ ABS ಸ್ಟ್ರೈಕರು 60th ಸೆಕೆಂಡ್ ಲ್ಯಾಕ್ಟೇಷನ್ನು. ಇದು ಸ್ವಲ್ಪ ವೈಟ್ ಪ್ಯಾಚಸ್ ಇದೆ ಗೈಸ್ ಸ್ಕಿನ್ ಮೇಲೆ. ನೀವು ವಯಸ್ಸಾಗಿದೆ ಅಂತ ಅಂದ್ಕೊಂಬಿಡಿ. ಹಸು ಮಾತ್ರ ಈಗ 60ತಲ್ಲಿದೆ, 6ರಲ್ಲಿದೆ. ಏಜ್ ಆಗಿಲ್ಲ ಹಸುಗೆ, ತುಂಬ ಚೆನ್ನಾಗಿದೆ. ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ ಗೈಸ್, 1.5 ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಿಟ್ಸ್ ಎಲ್ಲ ನೋಡ್ತಾ ಇದ್ದೀರಾ ನೀವೇ, ತುಂಬ ಚೆನ್ನಾಗಿದೆ. ಸಾಧುಗುಣನೂ ಅಷ್ಟೇ ಗೈಸ್, ತುಂಬ ಅಂದರೆ ತುಂಬ ಸಾಧುಗುಣನೂ ಚೆನ್ನಾಗಿದೆ. ಮಿಲ್ಕಿಂಗ್ ವೈನ್ಸ್ ನೋಡಿ ಯಾವ ಥರ ಇದೆ ಅಂತ. ಸೈಡ್ ಆ್ಯಂಗಲ್ ನೋಡ್ಕೊಳ್ಳಿ, ಟಾಪ್ ಲೈನ್ ನೋಡಿ. ಲೆಗ್ ಸ್ಕೋರ್ ಆಗಲಿ, ಅಡರ್ ಸ್ಕೋರ್ ಆಗಲಿ. ಪೇಪರ್ ಚೀಲ ಗೈಸ್, ಪೇಪರ್ ಮೈ ತುಂಬ ಚೆನ್ನಾಗಿ ಹಾಲು ಬರುತ್ತೆ. ಒಳ್ಳೆ ಹಾಲು ಬರೋ ಹಸು. 29 ಲೀಟ್ರನ್ನ ಹಾಲು ಕೊಟ್ಟಿದೆ ಇದು. ಸೆಕೆಂಡ್ ಲ್ಯಾಕ್ಟೇಷನಲ್ಲಿ ಈಗ 30 ಮೇಲೆ ಹಾಲು ಕರಿಯೋ ಕೆಪಾಸಿಟಿ ಇದೆ. ನಮ್ಮ ಕಡೆಯಿಂದ 20 ಲೀಟ್ರ್ ಹೇಳ್ಬಿಟ್ಟು ಕೊಡ್ತಾ ಇರೋದು. ಲೆಂತ್ ನೋಡಿ ಯಾವ ಥರ ಇದೆ ಅಂತ. ಹೈಟ್ ನೋಡಿ, ಹೈಟು, ಲೆಂತು, ತೂಕ ಸೈಜು ತುಂಬ ಚೆನ್ನಾಗಿದೆ. ಸಾಧುಗುಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮಕ್ಕಳು ಕೂತ್ಕೊಂಡು ಹಾಲು ಕರಿಬೋದು ಅಂಥ ಹಸು. ಬೇಕಿದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಪ್ರೈಸ್ ಬಂದುಬಿಟ್ಟು 1,40,000, 1,35,000 ಬಿಡ್ತೀನಿ. ಬೇಕಿದ್ದವರು ಬೇಗ ಕಾಲ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಟಾಪ್ ಕ್ಲಾಸಲ್ಲಿದೆ ಬ್ರೀಡು ನೀವೇ ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ. ಲೈವಾಗಿ ಬಂದು ಹಸು ನೋಡ್ಕೊಂಡು ಪರ್ಚೇಸ್ ಮಾಡ್ತೀರಾ ಅಂದರೆ ಲೈವಾಗಿ ಬಂದು ಹಸು ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಇಲ್ಲ ಬುಕ್ ಮಾಡ್ಕೊತೀರಾ ಅಂದರೆ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಹಸುಗಳು ನಮ್ಮ ಹತ್ರ ಆಲ್ಮೋಸ್ಟು ಬೇಗ ಬುಕ್ ಆಗೋಗ್ತವೆ. ಬುಕ್ಕಿಂಗ್ ಜಾಸ್ತಿ ನಡೀತಾ ಇರುತ್ತೆ. ಬೇಕಿದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಟಾಪ್ ಕ್ಲಾಸಲ್ಲಿದೆ ಹಸು ಮಾತ್ರ. ಈಗ ನೋಡಿ ಈ ಹಸು ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ABS ಸ್ಟನ್ನರ್ ಅಂತ ಗೈಸ್ ಇದು. ABS ಸ್ಟನ್ನರು ಸೆಕೆಂಡ್ ಲ್ಯಾಕ್ಟೇಷನ್ನು ಫುಲ್ ಹೈಪರ್ ಆ್ಯಕ್ಟಿವಲ್ಲಿದೆ. ಫಸ್ಟ್ ಲ್ಯಾಕ್ಟೇಷನಲ್ಲಿ 26-27 ಲೀಟ್ರ್ ಹಾಲು ಕರೆದಿದೆ. 26 ಲೀಟ್ರ್ 27 ಲೀಟ್ರ್ ಆ ಥರ ಹಾಲು ಕರೆದಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ನು ಕರು ಹಾಕೋದಕ್ಕೆ 2 ಮಂತ್ಸ್ ಟೈಮ್ ಇದೆ, 2 ತಿಂಗಳು ಒಳಗೆ ಕರು ಹಾಕುತ್ತೆ. ತುಂಬ ಚೆನ್ನಾಗಿದೆ. 7.5 ಆ ಥರ ಪ್ರೆಗ್ನೆನ್ಸಿ ಇದೆ ಇದು. 1.5 ತಿಂಗಳಿಂದ 2 ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ. ಜಸ್ಟ್ 60ತಲ್ಲಿದೆ. 60th ನಿಮಗೆ ನೋಡೋದಕ್ಕೆ ಇನ್ನೂ ಪಡ್ಡೆ ಥರ ಕಾಣಿಸ್ತಾ ಇದೆ ಇದು ನೋಡೋದಕ್ಕೆ. ಈಗ 4ರಿಂದ 6 ಬೀಳ್ತಾ ಇರೋದು ಗೈಸ್. ಇನ್ನು 4ರಿಂದ 6 ಈಗ ಬೀಳ್ತಾ ಇರೋದು. ಹಾಲಿನ ನರ ನೋಡಿ ಯಾವ ಥರ ಇದೆ ಅಂತ. ನರಗಂಟು ತುಂಬ ಚೆನ್ನಾಗಿದೆ. ಹಾಲಿನ ನರ ಆಗಲಿ, ತೊಟ್ಟು ತಳ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ABS ಟನ್ನರು ವರ್ಲ್ಡ್ ವೈಡಲ್ಲಿ 6-7 ಆಗಿದೆ. ಬೇಕಿದ್ದವ್ರು ಬುಕ್ ಮಾಡ್ಕೊಳ್ಳಿ. ಪ್ರೈಸ್ ಬಂದುಬಿಟ್ಟು ಜಸ್ಟ್ 1,35,000. ಹೈಪರ್ ಆ್ಯಕ್ಟಿವ್ ಇದೆ ಹಸು. ಬ್ರೀಡು, ಕ್ವಾಲಿಟಿ, ಬಾಡಿ ಶೈನಿಂಗು, ಟಾಪ್ ಲೈನು, ಫೇಸ್ ಕ್ವಾಲಿಟಿ, ಲೆಗ್ ಸ್ಕೋರು, ಅಡರ್ ಸ್ಕೋರ್ ಪ್ರತಿಯೊಂದು ಚೆನ್ನಾಗಿದೆ. ಯಾರು ಬೆಲ್ಡ್ ಮಾಡಿ ತೋರ್ಸಂಗಿಲ್ಲ ಹಸು, ಅಂಥ ಹಸು. ಟಾಪ್ ಕ್ವಾಲಿಟಿ ಹಸು. ಮತ್ತು ಯಾರಿಗೆ ಬ್ರೀಡ್ ಮೇಲೆ ಫೋಕಸ್ ಮಾಡ್ತಾಯಿದ್ದೀರಾ ಅವರು ಈ ಸೆಕೆಂಡ್ ಲ್ಯಾಕ್ಟೇಷನ್ ಹಸುನ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಪ್ರೈಸ್ ಬಂದುಬಿಟ್ಟು ಬರೀ 1,35,000. ಲೈಟಾಗಿ ನೆಗೋಷಿಯಬಲ್ ಆಗುತ್ತೆ. ಬೇಕಿದ್ದು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಹಸುಗಳು ಎನಿ ಟೈಮ್ ಹರ್ಷಿ ಡೈರಿ ಫಾರ್ಮಲ್ಲಿ ಅವೈಲೇಬಲ್ ಇರುತ್ತೆ. ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. 1 ಹಸುವಿಂದ ಹಿಡಿದು 50 ಹಸು ತನಕ ಹರ್ಷಿ ಡೈರಿ ಫಾರ್ಮಲ್ಲಿ ಸಿಗುತ್ತೆ. ಬನ್ನಿ ಈ ಹಸು ನೋಡಿ ಗೈಸ್, ತುಂಬ ಚೆನ್ನಾಗಿದೆ. ಇದು ಸೈಜ್ ನೋಡಿ ಯಾವ ಥರ ಇದೆ ಅಂತ. ಲೆಂತ್ ನೋಡಿ ಯಾವ ಥರ ಇದೆ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ತುಂಬ ಸಾಧುಗುಣ. ಯಾರು ಸಣ್ಣ ಮಕ್ಕಳು ಕೂತ್ಕೊಂಡು ಹಾಲು ಕರಿಬೋದು ಅಂಥ ಹಸು ಇದು. ಇದು ಬಂದುಬಿಟ್ಟು ಡೆನ್ಮಾರ್ಕಲ್ಲಿ ಬರುತ್ತೆ ಗೈಸ್. ಇದು ಡೆನ್ಮಾರ್ಕು 4016 ಡೆನ್ಮಾರ್ಕ್ 4016ಅಲ್ಲಿ ಬರುತ್ತೆ. ಟಾಪ್ ಕ್ಲಾಸಲ್ಲಿದೆ. ಸೆಕೆಂಡ್ ಲ್ಯಾಕ್ಟೇಷನ್ನು ಫಸ್ಟ್ ಲ್ಯಾಕ್ಟೇಷನಲ್ಲಿ 30 ಲೀಟರ್ ಹತ್ರ ಹಾಲು ಕೊಟ್ಟಿದೆ ಗೈಸ್ ಇದು. ಈಗ ಸೆಕೆಂಡ್ ಲ್ಯಾಕ್ಟೇಷನ್ನು 30+ ಕೆಪಾಸಿಟಿ ಇರೋದು. ನಮ್ಮ ಕಡೆಯಿಂದ 20 ಲೀಟ್ರ್. ನೀವು ಯಾವ ಹಸು ತೊಗೊಂಡು ನಾನು 20 ಲೀಟ್ರ್ ನಮ್ಮ ಕಡೆಯಿಂದ ಹೇಳ್ಬಿಟ್ಟು ಕೊಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ನಿಮಗೆ ಕಣ್ಣ ಹತ್ರ ಎಲ್ಲ ಸ್ವಲ್ಪ ವೈಟ್ ಪ್ಯಾಚಸ್ ತೊಗೊಂಡಿದೆ. ಏಜ್ ಆಗಿದೆ ಅಂತಲ್ಲ, ಮೈಯಲ್ಲೆಲ್ಲ ಸ್ವಲ್ಪ ವೈಟ್ ಪ್ಯಾಚಸ್ ತೊಗೊಂಡಿದೆ. ಇನ್ನೂ 6ರಲ್ಲಿದೆ ಗೈಸ್ ಇದು ಹಸು. 6 ಹಸು ತುಂಬ ಚೆನ್ನಾಗಿದೆ. ಲೆಗ್ ಸ್ಕೋರ್ ಆಗಲಿ, ಅಡರ್ ಸ್ಕೋರ್ ಆಗಲಿ ಟಾಪ್ ಫೈನಲ್ ಇದೆ. ಸಾಧು ಗೈರ ಹಸುಗಳು ಬೇಕು ಅಂತ ಕೇಳೋರು ತುಂಬ ಚೆನ್ನಾಗಿದೆ, ಫಸ್ಟ್ ತೊಗೊಳ್ಳಿ ಗೈಸ್. ಅಂಥ ಹಸು ಸಾಧು ಗುಣ ತುಂಬ ಚೆನ್ನಾಗಿದೆ. ಸಣ್ಣ ಮಕ್ಕಳು ಕೂತ್ಕೊಂಡ್ರು ಹಾಲು ಕರಿಬೋದು ಅಂಥ ಹಸು.
ಟಾಪ್ ಲೈನ್ ನೋಡಿ ಯಾವ ಥರ ಇದೆ. ಬ್ರೀಡಲ್ಲಿ ಕಾಂಪ್ರಮೈಸೇ ಇಲ್ಲ ಗೈಸ್, ಬ್ರೀಡಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಡೆನ್ಮಾರ್ಕು 40116 ಬೇಕಿದ್ದವ್ರು ಬೇಗ ಬುಕ್ ಮಾಡ್ಕೊಳ್ಳಿ. ಪ್ರೈಸ್ ಬಂದುಬಿಟ್ಟು ಹೇಳಿದ್ನಲ್ಲ ಬರೀ 1,35,000 ಫೈನಲ್ ಪ್ರೈಸ್. ಕೊಡೋ ಪ್ರೈಸು 1,35,000. ನಾವು ಈ ಹಸುಗಳನ್ನೆಲ್ಲ 160, 165 ಕೊಟ್ಟಿರೋ ಹಸುಗಳು ಈ ಸತಿ ಎಲ್ಲ ಕಮ್ಮಿ ಕೊಡ್ತಾ ಇರೋದು. ಬೇಕಿದ್ದವ್ರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಎಲ್ಲ ಹಸುಗಳ್ನು ತೋರಿಸಿದ್ದೀನಿ. ಯಾರಿಗೆ ಹರ್ಷಿ ಡೈರಿ ಫಾರ್ಮಲ್ಲಿ ತೊಗೊಬೇಕು ಅಂತ ಡ್ರೀಮ್ ಇದೆ, ಒಳ್ಳೊಳ್ಳೆ ಕ್ವಾಲಿಟಿ ಹಸುಗಳು ಬೇಕಾಗಿದೆ, ಅವರು ಹರ್ಷಿ ಡೈರಿ ಫಾರ್ಮ್ ನಂಬರ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ, ಆ ನಂಬರಿಗೆ ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಎಲ್ಲ ಕ್ವಾಲಿಟಿ ಹಸುಗಳು, ಯಾವುದು 70,000 80,000 ಕೊಡೋ ಅಂಥ ಹಸುಗಳು ಯಾವುದೂ ಇಲ್ಲ. ಪಂಜಾಬಿಂದ ಯಾರು 70,000 80,000 ತರ್ತೀನಿ ನಾನು ಕೊಡ್ತೀನಿ ಅಂತಾರೆ. ಸೊ ದಯವಿಟ್ಟು ಯಾರೋ ತೊಗೊಳಕ್ಕೆ ಹೋಗ್ಬೇಡಿ. ಕಾಸಿಗೆ ತಕ್ಕಂಗೆ ಕಜಾಯ, ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಯಾರೋ ಕೊಡ್ತಿದ್ದಾರೆ ಕಮ್ಮಿ ಸಿಕ್ಬಿಡುತ್ತೆ ಅಂತ ತೊಗೊಳಕ್ಕೆ ಹೋಗ್ಬಿಡಿ. ಎಲ್ಲ ಫೇಕ್ ಗೈಸ್. ಈಗ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್.